ಶ್ರುತಿತತಿಯ ಶಿರದ ಮೇಲೆ ಅತ್ಯತಿಷ್ಠ ದಶಾಂಗುಲನ ನಾನೇನೆಂಬೆನಯ್ಯ ಘನಕ್ಕೆ ಘನ ಮಹಿಮನ ಮನಗೋಚರನ ಅಣೋರಣೀಯಾನ್ ಮಹತೋ ಮಹಿಯಾನ್ ಮಹಾದಾನಿ ಕೂಡಲ ಸಂಗಮ ದೇವ. ನಾವು ಯಾರನ್ನಾದ್ರೂ ಪ್ರೀತಿಸ್ತೀವಿ ಅಂತಂದ್ರ ನಮಗ ಅವ್ರ ಬಗ್ಗೆ ತಿಳಿದಿರ್ಬೇಕು, ಪ್ರತ್ಯಕ್ಷ ನೋಡಿರ್ಬೇಕು, ಅವರ ಗುಣ ಸ್ವಭಾವ ತಿಳಿದಿರ್ಬೇಕು. ಒಟ್ಟಾರೆಯಾಗಿ ಅವ್ರ ಸ್ವಭಾವ, ಅವ್ರ ಗುಣ ಏನು, ಅವ್ರ ವರ್ತನೆ ಏನು ಅನ್ನೋದ್ರ ಬಗ್ಗೆ ನಮಗ ಅರಿವಿರ್ಬೇಕು, ಗೊತ್ತಿರ್ಬೇಕು. ಇಲ್ಲದ ಹೋದ್ರ ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪರಿಚಯ ಬಿನ ಪ್ರತೀತಿ ನಹಿ, ಪ್ರತೀತಿ ಬಿನ ಪ್ರೇಮ್ ನಹಿ ಅಂತಂತಾರ. ನಮಗ ದೇವ್ರ ಮೇಲೆ ಭಕ್ತಿ ಅದ, ನಾವು ಭಕ್ತರ ದೇವಿ ಅಂತಂದ್ರ ಭಕ್ತಿ ಅಷ್ಟ ಮುಖ್ಯವಾದದ್ದು. ತೋರಿಕೆಗೆ ಭಕ್ತರಾಗೋದಲ್ಲ, ಅದ್ರ ಬಗ್ಗೆ ತಿಳಿಯೋದು, ಆ ಪ್ರೇಮದ ಬಗ್ಗೆ ತಿಳಿಯೋದು, ಪ್ರೀತಿಯ ಬಗ್ಗೆ ತಿಳಿಯೋದು, ಭಕ್ತಿಯ ಬಗ್ಗೆ ತಿಳಿಯೋದು, ಅದ್ರ ಬಗ್ಗೆ ನಮಗೆ ಅರಿವಿರ್ಬೇಕು ಮೊದಲು ಅಂತಾರ ಅವ್ರು. ತಿಳಿದು ಮಾಡಿದ ಭಕ್ತಿ ಹೆಚ್ಚು ಸತ್ವಪೂರ್ಣ ಆಗಿರುತ್ತ. ಹಂಗ ನಾವು ತಿಳ್ಕೊಂಡು ಮಾಡಿದ ಪ್ರೇಮ ಹೆಚ್ಚು ಕಾಲ ಉಳಿತದ. ನಾವು ಯಾವುದೋ ಆಕರ್ಷಣೆಗೋ, ಯಾರೋ ಹೇಳಿದ್ರು ಅಂತನೋ, ಅಥವಾ ಯಾರದ್ದು ನೋಡಿ, ಈ ಟಿವಿ ಮೊಬೈಲ್ನಾಗ ಎಷ್ಟೋ ಪಿಕ್ಚರ್ಗಳು ಬಂದಿರ್ತಾವ, ಅದ್ರೊಳಗೆ ನೋಡಿ ನಾವು ಅದನ್ನ ಮಾಡ್ಲಿಕ್ಕೆ ಮುಂದಾಗ್ತೇವೆ. ಭಕ್ತಿ ಗನಿಷ್ಠ ಆಗ್ಬೇಕು ಅಂತಂದ್ರ, ಗಟ್ಟಿ ಆಗ್ಬೇಕು ಅಂದ್ರ, ನಮ್ಮೊಳಗ ಪ್ರೀತಿ ಗಟ್ಟಿಯಾಗಿ ಉಳಿಬೇಕು, ಶಾಶ್ವತವಾಗಿ ಉಳಿಬೇಕು ಅಂದ್ರ ಜ್ಞಾನ ಅತ್ಯಂತ ಅವಶ್ಯಕ ಅಂತಾರ ಅವ್ರು. ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು ನಮಗ. ಭಕ್ತಿ ಅನ್ನೋದ್ರ ಬಗ್ಗೆ ಅಥವಾ ಪ್ರೀತಿ ಅನ್ನೋದ್ರ ಬಗ್ಗೆ ಎಲ್ಲರೊಳಗೂ ಅರಿವಿದೆ ಏನೋ ಅಂತಂದಾಗ ಇಲ್ಲ ಅನ್ನೋದು ಅನಿವಾರ್ಯವಾಗಿ ನಾವು ಹೇಳ್ಬೇಕಾಗತ್ತ. ಶರಣರು ಏನಂತಾರ, ಒಬ್ಬರನ್ನ ಕಂಡು ಮತ್ತೊಬ್ರು ಮಾಡ್ತಾರಲ್ಲದೆ ನಿಜ ಭಕ್ತಿ ಇಲ್ಲ ಅಂತಾರ, ನಿಷ್ಠೆ ನಮ್ಮೊಳಗಿಲ್ಲ ಅಂತಾರ. ಮೊಟ್ಟ ಮೊದಲಿಗೆ ಪ್ರೀತಿ ಮತ್ತು ಭಕ್ತಿಗೆ ನಿಷ್ಠೆ ಇರಬೇಕು, ನಂಬಿಕೆ ಇರಬೇಕು, ಅರಿವು ಇರಬೇಕು, ಜ್ಞಾನ ಇರಬೇಕು, ಅದ್ರ ಬಗ್ಗೆ ಎಲ್ಲ ತಿಳಿದಿರ್ಬೇಕು. ಅವಾಗ ಮಾತ್ರ ಅದು ಸತ್ವಪೂರ್ಣ ಆಗಿರುತ್ತ ಮತ್ತು ಶಾಶ್ವತವಾಗಿರುತ್ತೆ. ಶರಣರ ಭಕ್ತಿಗೂ ನಮ್ಮ ಭಕ್ತಿಗೂ ಬಹಳಷ್ಟು ವ್ಯತ್ಯಾಸಗಳದಾವ. ಅವ್ರೊಳಗ ದೇವ ಸ್ವರೂಪ ಏನು, ಎಲ್ಲಿಗೆ, ಹೆಂಗ ಅನ್ನೋದ್ರ ಬಗ್ಗೆ ಪರಿಪೂರ್ಣ ಅರಿವದ. ನಮ್ಮೊಳಗ ಆ ಅರಿವಿಲ್ಲ. ಯಾರೋ ಅಲ್ಲಿ ಹೋದ್ರು ಅಂತೇಳಿ ನಮ್ಗೆ ಒಳ್ಳೇದಾಗ್ತದ ಅಂತಂತ ಅಲ್ಲಿಗೆ ಹೋಗಿ ನಾವು ಕುರಿ ಬಲಿ ಕೊಟ್ರ ನಮ್ ಬಹಳ ಬದಲಾಗ್ತದ ಅಂತ ನಮ್ಮ ನಂಬಿಕೆ. ಆದ್ರ ಆಗ್ಲಿ ಅಂತೇಳಿ ಬಲಿನೂ ಕೊಟ್ವಿ, ಮತ್ತೊಂದೇನೋ ಮಾಡಿದ್ವಿ, ಉಪವಾಸ ಮಾಡಿದ್ವಿ, ವ್ರತ ಮಾಡಿದ್ವಿ, ಹೋಮ ಹವನಾದಿಗಳನ್ನ ಮಾಡಿದ್ವಿ, ನಿನಗ್ ದೌಡ್ ಆರಾಮ್ ಆಗ್ತದ ಅಂತಂದ್ರು, ಅದನ್ನು ಮಾಡಿದ್ವಿ. ತುಪ್ಪದ ದೀಪನೂ ಹಚ್ಚಿದ್ವಿ, ಮತ್ತೇನೇನೋ ಮಾಡಿದ್ವಿ, ಮಡಿ ಬಟ್ಟಿಯಿಂದ ಸುತ್ತ ಹಾಕಿದ್ವಿ, ದೀಡ್ ನಮಸ್ಕಾರ ಹಾಕಿದ್ವಿ, ರೋಗ ಹೋಗ್ತದ ಅಂದ್ರು, ಎಲ್ಲಾ ಮಾಡಿದ್ವಿ. ಹಿಂಗ ನಮ್ಮ ಮಾಡುವಿಕೆಗೆ ಅರ್ಥ ಇಲ್ಲ ಅಂತಾರ ಅವ್ರು. ಅದಕ್ಕಾಗಿ ನಮ್ಮ ಭಕ್ತಿ ಜೊಳ್ಳು ಕುಟ್ಟಿದಂಗ ನಮ್ಮ ಬದುಕಿನ್ಯಾಗ ಬಳಲಿಕೆ ಆತೆ ವಿನಃ ಭಗವಂತ ಬರಲಿಲ್ಲ ಅಂತಾರ. ಮಡಿಕೆ ದೈವ, ಮೊರ ದೈವ, ಕುಟ್ಟುವ ಒರಳು ದೈವ, ಬೀಸೋ ಕಲ್ಲು ದೈವ, ಕೇರುವಂತ ಮೊರ ದೈವ, ತುಂಬಿದ ಕೊಡ ದೈವ, ತುಳಿಯುವಂತ ಬಾಗಿಲು ದೈವ, ಕಾಲಿಟ್ಟ ಕಡೆ ದೇವ್ರು, ಕಣ್ಣು ಬಿಟ್ಟ ಕಡೆ ದೇವ್ರು. ದೇವ್ರ ಚಿತ್ರ ಪಟಗಳಿಂದ ನಮ್ಮ ಜಗಲಿಗಳು ತುಂಬಿದ್ವಿ, ಪಡಸಾಲಿ ಗೋಡೆ ತುಂಬಿದ್ವಿ, ಆದ್ರೂ ತೃಪ್ತಿ ಆಗ್ಲಿಲ್ಲ, ನಮಗ ಆಗೋದು ಇಲ್ಲ. ಈ ನಮ್ಮ ಬಳಲಿಕೆಯನ್ನ ಕಂಡ ಬಸವಣ್ಣನವರು ದೇವರ ಸ್ವರೂಪದ ಬಗ್ಗೆ ತಿಳಿಸ್ತಾರ. ಶ್ರುತಿ ಅಂದ್ರ ವೇದಗಳು, ತತಿ ಅಂದ್ರ ವೇದಗಳ ಸಮೂಹ ಅಂದ್ರ ಗುಂಪು. ವೇದಗಳೊಳಗ ಪರಮಾತ್ಮನ ವರ್ಣನೆ ಅದ, ಆದ್ರ ವೇದಗಳನ್ನ ಓದಿದ್ರ ದೇವ್ರು ಸಿಗ್ತಾನು ಅನ್ನೋದಲ್ಲ. ಅವ ಅವುಗಳ ತಲಿ ಮ್ಯಾಲ ಅಂದ್ರ ಅವುಗಳಿಂದ ಹತ್ತ ಅಂಗಲ ಮೀರ್ಯಾನ ಅಂತ, ಅದನ್ನ ಮೀರಿನೂ ಅದ. ನಾವು ಇಂಥವನ ಭಕ್ತಿ ಏನನ್ನಬೇಕು, ಇದನ್ನ ವರ್ಣನ ಮಾಡ್ಬೇಕು ಅಂದ್ರ ಶಬ್ದಗಳು ಸಾಲೋದಿಲ್ಲ. ಶಬ್ದಗಳು ಮಾನವ ನಿರ್ಮಿತಿಯಾಗ್ಯವ, ಅದಕ್ಕೊಂದು ಮಿತಿ ಅದ. ದೇವ್ರು ಎಲ್ಲ ಮಿತಿಗಳನ್ನ ದಾಟಿ ಪರಮಾತ್ಮ ಘನಕ್ಕ ಘನ ಆಗ್ಯಾನ ಅಂದ. ಯಾವುದು ದೊಡ್ಡದು ಅಂತೇಳಿ ನಾವೆಲ್ಲ ಇಲ್ಲಿ ಕರಿತೀವಿ ಜಗತ್ನ್ಯಾಗ, ಅದಕ್ಕಿಂತ ದೊಡ್ಡದು. ಭೂಮಿಗಿಂತ ದೊಡ್ಡದು ಸೂರ್ಯ, ಸೂರ್ಯನಿಗಿಂತ ದೊಡ್ಡವು ನಕ್ಷತ್ರಗಳದಾವ, ಅವಕ್ರ ಬಗ್ಗೆ ಲೆಕ್ಕನ ಇಲ್ಲ. ಈ ಎಲ್ಲಾ ನಕ್ಷತ್ರ ರಾಶಿಗಿಂತ ದೊಡ್ಡದು ಇವೆಲ್ಲವುಗಳ ಪ್ರಕಾಶಕ್ಕೆ ಆಧಾರವಾದ ಆಕಾಶ. ಆಕಾಶದೊಳಗ ಈ ಸೂರ್ಯ ನಕ್ಷತ್ರಗಳೆಲ್ಲ ಮರಿಯಾಗಿ ಹೋಗ್ತಾವ, ಅಷ್ಟು ದೊಡ್ಡದು ಈ ಆಕಾಶ. ಈ ಆಕಾಶವನ್ನ ಮೀರಿ ನಿಂತಿರೋದಂದ್ರ ದೇವ್ರು. ಇಂಥ ದೇವ್ರು ಮನಸ್ಸಿಗೆ ಕಾಣಿಸೋದಿಲ್ಲ. ಯಾಕಂದ್ರ ಮನಸ್ಸು ಯಾವುದನ್ನ ಕುರಿತು ಚಿಂತಿಸ್ಬೇಕಾದ್ರೂ ಅದು ಪಂಚೇಂದ್ರಿಯಗಳಿಗೆ ಹಿಂದೆ ದೊರೆತಂತ ಅನುಭವ ಆಗಿರ್ಬೇಕು. ಆ ಪರಮಾತ್ಮನಿಗೆ ನಮ್ಗೆ ಈಗಾಗಲೇ ತಿಳಿದಿರೋ ಹಂಗ ಯಾವ್ದ ರೂಪ ಇಲ್ಲ, ಬಣ್ಣ ಇಲ್ಲ, ಗುಣ ಇಲ್ಲ. ಇಂಥ ಘನವನ್ನ ಅಂದ್ರೆ ಇಂಥ ಪರಮಾತ್ಮನನ್ನ, ಇಂಥ ಪ್ರೀತಿಯ ಸ್ವರೂಪವಾದ ದೇವರನ್ನ ನಾವು ತಿಳ್ಕೋಬೇಕು ಅಂತೇಳಿ ಅಂದ್ರ ಮನಸ್ಸಿಗೆ ಏನಾಗ್ತದಂದ್ರ ಗಾಳಿಯನ್ನ ಬೆರಳಾಗಿ ಹಿಡಿಯುವಂತ ವ್ಯರ್ಥ ಮಾಡಿದಂಗ ಆಗ್ತದ. ದೇವರನ್ನ ನೋಡ್ಲಿಕ್ಕೂ ಆಗೋದಿಲ್ಲ, ಅದು ಹುಚ್ಚುತನ ಅಂತಾರ. ಪ್ರೀತಿಯನ್ನ ನೋಡ್ಲಿಕ್ಕೂ ಆಗೋದಿಲ್ಲ. ದೇವರ ಅನ್ನುವಂತ ಶಬ್ದ ಮನಸ್ಸಿಗಿಂತ ದೊಡ್ಡದು, ಆದ್ರಿಂದ ಇದು ಮನಸ್ಸಿಗೆ ಗೋಚರ ಆಗೋದಿಲ್ಲ, ಮನಸ್ಸಿಗೂ ಸಿಗೋದಿಲ್ಲ, ಕಾಣೋದು ಇಲ್ಲ, ಸಾಧ್ಯನೇ ಇಲ್ಲ ಅಂತಾರ ಶರಣರು. ಮನಸ್ಸಿನ ಸಾಮರ್ಥ್ಯ ಹೆಚ್ಚಾಗ್ಬೇಕು. ಈಗಿನ ನಮ್ಮ ಈ ಮನಸ್ಸು ಅನಂತ ವಿಷಯಗಳ ಆಗರ ಆಗ್ಯದ. ನೋಡಿದ್ದನ್ನು ಬೇಡ್ತದ, ಅದನ್ನು ಬೇಕಂತದ, ಇದನ್ನು ಬೇಕಂತದ, ಇಲ್ಲಿ ನೋಡ್ತೇನಂತದ, ಅಲ್ಲಿ ನೋಡ್ತೇನಂತದ. ಹಳ್ಳದ ಹುಳ್ಳಿ ಹಂಗ ಸುಖ ದುಃಖಗಳ ತೆರೆಗಳ ಹೊಡೆತಕ್ಕೆ ಸಿಕ್ಕು ಒಮ್ಮೆ ಮುಳುಗಿದ್ರೆ
ಒಮ್ಮೆ ತೇಲ್ತದ. ಚಿಂತೆ ಸಂತಾಪಗಳಿಂದ ವ್ಯಾಕುಲಗೊಂಡದ ಈ ಮನಸ್ಸ. ಇಂಥ ಮನದಿಂದ ಘನವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಕಾಣೋದಕ್ಕ ಮನಸ್ಸ ಗಾಳಿ ಬೀಸಿದಾಗ ಜಲ ಹೆಂಗ ಗಟ್ಟಿ ಆಗಿರ್ತದೋ ಹಾಂಗ ಗಟ್ಟಿಯಾಗಿರ್ಬೇಕು, ಅಚಲವಾಗಿರ್ಬೇಕು ಅಂತ. ಈಗ ಸಾಮಾನ್ಯವಾಗಿ ಮೋಡ ಆಗಿರ್ತದ ನೋಡ್ರಿ, ಆ ಸೂರ್ಯ ಹೆಂಗ್ ಕಾಣ್ತಾನ? ಕಾಣೋದೇ ಇಲ್ಲ. ಆ ಮೋಡ ಇಲ್ಲದೆ ಇರುವಾಗ ಸೂರ್ಯನನ್ನ ನೋಡ್ರಿ, ಮೇರಿ ಮೇರಿ ಮಿಂಚತಾನ, ಯಾವುದೇ ಸಂದೇಹ ಇರೋದಿಲ್ಲ. ಬೆಳ್ಳನೆ ಬೆಳಗ್ತಾ ಇರುವಂತ ದರ್ಪಣವನ್ನ ನೋಡ್ರಿ, ಅಂದ್ರ ಕನ್ನಡಿಯನ್ನ ನೋಡ್ರಿ, ಅದು ಪಳ 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 ಹೊಳಿತಿರ್ತದ. ಅಷ್ಟು ನಿರ್ಮಲವಾಗಿರ್ಬೇಕು ನಮ್ಮ ಭಕ್ತಿ, ಅಷ್ಟು ನಿರ್ಮಲವಾಗಿರ್ಬೇಕು ನಮ್ಮ ಪ್ರೀತಿ ಅಂತಾರ ಅವ್ರು. ಇಂಥ ಮನಸ್ಸ ಆ ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮನಸ್ಸಿನೊಳಗೆ ಯಾವುದೇ ಕಿಲ್ಬಿಸಿಗಳನ್ನ ಇಟ್ಕೊಳ್ಬಾರ್ದು, ಒಳಗೊಂದು ಹೊರಗೊಂದು ಇಟ್ಕೊಳ್ಳೇಬಾರ್ದು. ಅಂತ ಮನಸ್ಸು ಮಾತ್ರ ದೇವರನ್ನ ಮುಟ್ಲಿಕ್ಕೆ ಸಾಧ್ಯ, ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಾರ. ದೇವರ ಅಣುವಿನೊಳಗ ಅಣು ಆಗ್ಯಾನ, ಮಹತ್ತಿನೊಳಗ ಮಹತ್ ಆಗ್ಯಾನ. ಅವ ಸಣ್ಣವ ಅಂತ ಅನ್ನಕ್ಕೂ ಬರಲ್ಲ, ದೊಡ್ಡವ ಅಂತ ಅನ್ನಕ್ಕೂ ಬರಲ್ಲ. ಯಾವ್ದು ನಮ್ಮ ಕಣ್ಣಿಗೆ ದೊಡ್ಡದಕ್ಕಿಂತ ದೊಡ್ಡದಾಗ್ಯಾದೋ ಅದ್ರೊಳಗೂ, ಯಾವುದು ನಮ್ಮ ಕಣ್ಣಿಗೆ ಸಣ್ಣದಕ್ಕಿಂತ ಸಣ್ಣದಾಗ್ಯಾದೋ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಆಗ್ಯಾದೋ ಅದ್ರೊಳಗೂ ಅದಾನ. ಎಲ್ಲಾ ಕಡೆ ಇರುವಂತ ಪರಮಾತ್ಮ ಮಹಾದಾನಿ ಆಗ್ಯಾನ ಅಂತ ಹೇಳ್ತಾರ. ಮಹಾದಾನಿ ಯಾಕಂದ್ರ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರವನುಗೊಳ್ಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಇದನ್ನೆಲ್ಲಾನು ಅವ ಕೊಟ್ಟಾನ, ಆದ್ರೂ ಅವನನ್ನ ನಾವು ಸ್ಮರಿಸೋದಿಲ್ಲ. ಅವನನ್ನ ಬಿಟ್ಟು ವಿಷಯಾದಿ ವಸ್ತುಗಳು ಬೆನ್ನ ಹತ್ತುತ್ತೇವೆ. ದೇವ್ರು ನಮಗೆ ಯಾವುದನ್ನ ಕೊಟ್ಟಾನ ಅದನ್ನು ಬಿಡ್ತೇವಿ, ಯಾವುದು ನಮ್ಮದಲ್ಲೋ ಅದರ ಬೆನ್ನ ಹತ್ತುತ್ತೇವೆ. ಅವನ ದಾನವನ್ನ ಉಂಡು ಅವನನ್ನ ಹಾಡಿ ಹೊಗಳೋಣ ಅಂತ ಹೇಳುವಂತ ಉದ್ದೇಶ. ನಾವು ಬೇಡೋದಾದ್ರ ಅವನನ್ನ ಬೇಡೋನು, ಕಾಡೋದಾದ್ರ ಅವನನ್ನ ಕಾಡೋನು, ಪ್ರಾರ್ಥನಾ ಮಾಡೋದಾದ್ರ ಅವನ ಬಗ್ಗೆನೇ ಪ್ರಾರ್ಥನಾ